ಹೆಡ್ಡಿಂಗ್ ಹಾಕ್ರಿ ಎಲ್ಲರೂ. ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ ಕೊಡ್ತಾ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಮ್ಯಾಚಿಂಗ್ ಕಾನ್ಸೆಪ್ಟ್ ಬಗ್ಗೆ ನೋಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ 7 ಕಾನ್ಸೆಪ್ಟನ್ನು ನಾನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ. ಯಾರು ಆ ಕಾನ್ಸೆಪ್ಟ್ನ ಇನ್ನೂ ನೋಡಿಲ್ಲ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, ಆ ಕಾನ್ಸೆಪ್ಟನ್ನ ನೋಡ್ಕೊಂಬಂದು ಈ ಕಾನ್ಸೆಪ್ಟಿಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸೊ ತುಂಬ ಜನ ಒಂದು ವಿಡಿಯೋಗಳನ್ನ ಮಿಸ್ ಮಾಡಿದರೆ ಯೂಟ್ಯೂಬಲ್ಲಿ ಸಿಗುತ್ತೆ, ಚೆಕ್ ಮಾಡ್ಕೋಬೋದು. ಓಕೆ, ಹಾಗಾದರೆ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂದರೆ ಏನು, ಇದರ ಅರ್ಥ ಏನು, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕಾಣ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಬರ್ಕೊಳ್ಳಿ. ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಹೆಡ್ಡಿಂಗ್ ಹಾಕಿ ಅದರ ಕೆಳಗಡೆ ಸ್ವಲ್ಪ ಬರ್ಕೊಳ್ಳಿ. ನಾನು ಹೇಳ್ತೀನಿ, ರೀಸನೇಬಲ್ ಪ್ರಾಫಿಟ್ ಈಸ್ ದ ಆಬ್ಜೆಕ್ಟ್ ಆಫ್ reasonable profit is the object of reasonable profit is the objective ಮಾಡ್ರಿ. reasonable profit is the objective of every business enterprise. Reasonable profit is the objectives of every business enterprise. Reasonable profit is the objective of every business enterprise. ಒಂದೇ ವರ್ಡಲ್ಲಿ ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ರೀಸನೇಬಲ್ ಪ್ರಾಫಿಟ್ ಅಂತಾರೆ ಅವರು. ರೀಸನೇಬಲ್ ಪ್ರಾಫಿಟ್. ಹಾಗಾದ್ರೆ ಸರ್ ರೀಸನೇಬಲ್ ಪ್ರಾಫಿಟ್ ಅಂದರೆ ಏನು, ಇದರ ಅರ್ಥ ಏನು? ರೀಸನೇಬಲ್ ಪ್ರಾಫಿಟ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಎಲ್ಲ ಸಂಸ್ಥೆಯ ಮುಖ್ಯ ಉದ್ದೇಶ ಯಾವುದಪ್ಪ ಅಂದರೆ ರೀಸನೇಬಲ್ ಪ್ರಾಫಿಟ್ ಅಂತ ಕರೀತಾರೆ. ನಮ್ಮ ಮುಖ್ಯ ಉದ್ದೇಶ ಏನು? ನಾವು ನಿಮಗೆ ಟೀಚ್ ಮಾಡೋದು, ನಂಗೆ ಪೇಮೆಂಟ್ ಬರುತ್ತೆ. ನಿಮ್ಮದು ಮುಖ್ಯ ಉದ್ದೇಶ ಏನು? ಕ್ಲಾಸಲ್ಲಿ ಬಂದು ನಿದ್ದೆ ಮಾಡೋದು ಅಲ್ವಾ? ಕ್ಲಾಸಲ್ಲಿ ಬಂದು ಏನು ಮಾಡೋದು? ನಿದ್ದೆ ಮಾಡೋದು. ಹ್ಞೂ ಅಂತೀರಲ್ರು. ಕ್ಲಾಸಿಗೆ ಬಂದು ಏನು ಮಾಡಬೇಕು? ವಿದ್ಯಾಭ್ಯಾಸವನ್ನು ಪಡಿಬೇಕು. ಅರ್ಥ ಆಯ್ತಾ? ನಿಮ್ಮದು ಉದ್ದೇಶ ಅರ್ಥ ಆಗ್ತಿದೆಯಾ? ಡೋರ್ ಕ್ಲೋಸ್ ಮಾಡಿ. ಮೇನ್ ಆಬ್ಜೆಕ್ಟಿವ್ ಅಂತಾರೆ. ಮೇನ್ ಆಬ್ಜೆಕ್ಟಿವ್ ಸರ್, ಹಾಗಾದರೆ ಅಬ್ಜೆಕ್ಟಿವ್ ಮತ್ತು ಮೇನ್ ಆಬ್ಜೆಕ್ಟಿವ್ಗೆ ಏನು ಡಿಫರೆನ್ಸ? ಅಬ್ಜೆಕ್ಟಿವ್ ಅಂದರೆ ಉದ್ದೇಶಗಳು. ಆ ಉದ್ದೇಶಗಳ ಒಳಗಡೆ ಅತಿ ಮುಖ್ಯ ಉದ್ದೇಶ ಯಾವುದು? ಮೇನ್ ಅಂದರೆ ಅತಿ ಮುಖ್ಯ ಉದ್ದೇಶಗಳು ಯಾವುದು? ರೀಸನೇಬಲ್ ಪ್ರಾಫಿಟ್. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ರೀಸನೇಬಲ್ ಪ್ರಾಫಿಟ್ ಅಂದ್ರೆ ಏನು? ಓಕೆ, ಈಗ ನೀವೆಲ್ಲರೂ ನೋಡಿರ್ತೀರ ಮೋಸ್ಟ್ಲಿ, ಆಲ್ಮೋಸ್ಟು. ಏನಿದು? ಕೋಕೋ ಕೋಲಾ ಫ್ಯಾಕ್ಟ್ರಿ ಒಳಗಡೆ ಈ ಕೋಕೋ ಕೋಲಾ ರೆಡಿ ಆಗಬೇಕಾದ್ರೆ ತಿಳ್ಕೊಡ್ರಿ. ಫಾರ್ ಎಕ್ಸಾಂಪಲ್, ಇದರ ಒಳಗಡೆ ಇರುವಂಥ ಬಾಟಲ್ಗೆ 2 ರೂಪಾಯಿ ತೊಗೊಂಡು, ಎಷ್ಟು? ಈ ಬಾಟಲ್ ಇದೆಯಲ್ಲ, ಇದಕ್ಕೆ 2 ರೂಪಾಯಿ. ಕಾಸ್ಟ್ ಬಗ್ಗೆ ಹೇಳ್ತಿದ್ದೀನಿ ನಾನು. ಕಾಸ್ಟು, ಇದನ್ನು ತಯಾರು ಮಾಡೋಕ್ಕೆ ಕಾಸ್ಟ್ ಎಷ್ಟು? ಈ ಬಾಟಲನ್ನು ತಯಾರು ಮಾಡೋಕ್ಕೆ, ಈ ಗ್ಲಾಸ್ ಇರುತ್ತಲ್ಲ, ಗ್ಲಾಸಿನ ಬಾಟಲನ್ನು ತಯಾರು ಮಾಡೋಕ್ಕೆ ಎಷ್ಟು? 2 ರೂಪಾಯಿ ಖರ್ಚಾಗ್ತಾಯಿದೆ. ಎಲ್ಲ ಬಂತು. ಆ ಖರ್ಚು ಅಂದರೆ ಹೇಳಿದ್ದೀನಿ, ಕಾಸ್ಟ್ ಅಂದರೆ ಏನಿರುತ್ತೆ? ಮೆಟೀರಿಯಲ್ಸ್ ಇರುತ್ತೆ, ಲೇಬರ್ಸ್ ಕಾಸ್ಟ್ ಇರುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ. 2 ರೂಪಾಯಿ ಆಯಿತು. 1ಕ್ಕೆ 2 ಅಂತ ಸಾವಿರಾರು ಮಾಡ್ತಾರೆ ಅವರು. ಸೊ ನೆಕ್ಸ್ಟ್ ಇದರ ಒಳಗಡೆ ಇರುವಂಥ ಕೋಕೋ ಕೋಲಾ ಇರುತ್ತಲ್ಲ, ಏನದು ಕೋಕೋ ಕೋಲಾ? ಕೆಮಿಕಲ್. ನನ್ನ ಪ್ರಕಾರ ಕೆಮಿಕಲ್. ಎಷ್ಟಿರುತ್ತೆ ಅದು? ಅದಕ್ಕೆ 1 ರೂಪಾಯಿ ತೊಗೊಂಡು ಅಷ್ಟೇ. ಸೊ ಹಾಗಾಗಿ 2 ಕೂಡಿಸಿದ್ರೆ ಎಷ್ಟಾಯಿತು? 3 ರೂಪಾಯಿ. ಹಾಗಾದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್, ಆ ವಸ್ತುವನ್ನು ಪ್ರೊಡಕ್ಷನ್ ಮಾಡೋಕ್ಕೆ 3 ರೂಪಾಯಿ ಆಯಿತು. ತಯಾರು ಮಾಡೋಕ್ಕೆ 3 ರೂಪಾಯಿ ಆಯಿತು. ಅದನ್ನು ಮಾರಾಟ ಅಷ್ಟಕ್ಕೆ ಮಾರಾಟ ಮಾಡ್ತಾರಾ, ಏನು ಜಾಸ್ತಿ ಮಾರಾಟ ಮಾಡ್ತಾರೆ? ಎಷ್ಟಕ್ಕೆ ಮಾರಾಟ ಮಾಡ್ತಾರೆ? ಇವರು ಪ್ಲಸ್ 2 ರೂಪಾಯಿ ಅದಕ್ಕೆ ಆ್ಯಡ್ ಮಾಡಿದರು. ಏನು ಮಾಡಿದರು? ಪ್ರಾಫಿಟನ್ನು ಆ್ಯಡ್ ಮಾಡಿದರು.
ಮಾರಾಟ ಮಾಡಿದ್ರು, ಎಷ್ಟಾಯಿತು? 5 ರೂಪಾಯಿ ಆಯಿತು. ಹಾಗಾದರೆ ಇವರಿಗೆ ಬಂದಂಥ ರೀಸನೇಬಲ್ ಪ್ರಾಫಿಟ್ ಎಷ್ಟು? 5 ರೂಪಾಯಿ 2 ರೂಪಾಯಿ? ಅರ್ಥ ಆಯ್ತಾ? ಯಾರಿಗೆ ಮಾರಾಟ ಮಾಡ್ತಾರೆ ಇವರು? ಫ್ಯಾಕ್ಟ್ರಿಯವರು ಯಾರಿಗೆ ಮಾರಾಟ ಮಾಡ್ತಾರೆ? ಹೋಲ್ಸೇಲ್ ಅವ್ರಿಗೆ ಮಾರಾಟ ಮಾಡ್ತಾರೆ. ಹೋಲ್ಸೇಲ್ದವ್ರಿಗೆ ಮಾರಾಟ ಮಾಡ್ತಾರೆ. ಈ ಹೋಲ್ಸೇಲ್ ಅವರು ಅದನ್ನು ಎಷ್ಟು ತೊಗೋತಾರೆ ಅಂದರೆ 5 ರೂಪಾಯಿ ತೊಗೋತಾರೆ. ಅವರು 2 ರೂಪಾಯಿ ಅದಕ್ಕೆ ಹಂಚಿಕೆ ಮಾಡ್ತಾರೆ. ಎಷ್ಟು? 2 ರೂಪಾಯಿ. ಎಷ್ಟಾಯ್ತು ಅದು? ಹೋಲ್ಸೇಲ್ ಇದ್ದವ್ರು ರಿಟೈರಿಗೆ ಮಾರಾಟ ಮಾಡಿದ್ರು, ಇವ್ರಿಗೆ ಎಷ್ಟು ಬಂತು? ಮಾರ್ಜಿನ್ 2 ರೂಪಾಯಿ ಪ್ರಾಫಿಟ್ ಬಂತು. ಯಾರಿಗೆ? ಹೋಲ್ಸೇಲ್ ಅವ್ರಿಗೆ. ಎಷ್ಟಾಯ್ತಲ್ಲ ಸೇರಿಸಿ? ಈಗ 7 ರೂಪಾಯಿ ಆಗಿದೆ. ಇವ್ರು 7 ರೂಪಾಯಿಗೆ ತೊಗೊಂಡು ಏನು ಮಾಡ್ತಾರೆ? ಅದಕ್ಕೆ ಮತ್ತೆ ಎಷ್ಟು ಮಾಡ್ತಾರಪ್ಪ ಅಂದರೆ, ಒಂದು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಒಂದು 3 ರೂಪಾಯಿ ರೀಸನೇಬಲ್ ಪ್ರಾಫಿಟ್ ಆಗ್ತಾರೆ. ಎಷ್ಟಾಗುತ್ತೆ ಹಾಗಾದರೆ? ಹೋಲ್ಸೇಲ್ ಇದ್ದವರು ಯಾರಿಗೆ ಮಾಡ್ತಾರೆ ಅಂದರೆ ಮಧ್ಯವರ್ತಿಗಳಿರ್ತಾರೆ, ಅವ್ರಿಗೆ ಏನಂತಾರೆ ದಲ್ಲಾಳಿ, ಬ್ರೋಕರ್ಸ್ ಮಾಡ್ತಾರೆ. ಎಷ್ಟಾಯ್ತು? ಬ್ರೋಕರ್ಸ್ ಎಷ್ಟು ಬಂತು? 10 ರೂಪಾಯಿ. ದಲ್ಲಾಳಿ ಈ ಕಡೆ ತೊಗೊಳ್ಳೋದು, ಅದೇ ಟ್ರೇಡರ್ಸ್ ಅಂತ ಕರೀತಾರೆ, ಬ್ರೋಕರ್ಸ್ ಅಂತ ಕರೀತಾರೆ. ಅವ್ರು ತೊಗೊಂಡು ಆ ಕಡೆ ಮಾರಾಟ ಮಾಡ್ತಾರೆ. ಸೊ ಇದನ್ನ ರಿಟೇಲರ್ಗೆ ಮತ್ತೆ ಕೊಟ್ಟರೆ ಅವ್ರು ಏನು ಮಾಡ್ತಾರೆ? ಅದಕ್ಕೆ 5 ರೂಪಾಯಿ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಿಜ ಅಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲ ಸೇರಿಸಿ ಎಷ್ಟಾಯಿತು? 5 ರೂಪಾಯಿ. ಇವ್ರಿಗೆ ಎಷ್ಟಿತ್ತು? 5. ಇವ್ರಿಗೆ ಎಷ್ಟಿತ್ತು? 3. ತಯಾರಾಗಿದ್ದೆಷ್ಟು? ಅಲ್ಲ ತಯಾರಾಗಿದ್ದೆಷ್ಟು? 3. ಮಾರಾಟ ಮಾಡ್ತಾ ಇದ್ದಾರೆ ಎಷ್ಟು? ತಯಾರು ಮಾಡಿದ್ದು 3 ರೂಪಾಯಿ, ಮಾರಾಟ ಮಾಡಿದ್ದು 15 ರೂಪಾಯಿ. ಎಷ್ಟು ಪ್ರಾಫಿಟ್ ಹೊಡಿತಿದ್ದಾರೆ? 12 ರೂಪಾಯಿ ಪ್ರಾಫಿಟ್ ಹೊಡಿತಾರೆ. ಇವೆಲ್ಲ ಏನು? ಅವರಿಗೆ ಬೇಕಾಗಿರುವಂಥ ರೀಸನೇಬಲ್ ಪ್ರಾಫಿಟ್ ಹಾಕೊಂಡು ಹೋಗ್ತಿದ್ದಾರೆ. ಇಲ್ಲಿ 2 ರೂಪಾಯಿ ಸಿಕ್ತು, ಇಲ್ಲಿ 2 ರೂಪಾಯಿ ಸಿಕ್ತು, ಇವರಿಗೆ 3 ರೂಪಾಯಿ ಸಿಕ್ತು, ಇವರಿಗೆ 5 ರೂಪಾಯಿ ಸಿಕ್ತು. ಹೀಗೆ ಪ್ರತಿಯೊಂದಕ್ಕೂ ಮಾರಾಟ ಮಾಡಬೇಕಾದ್ರೆ ರೀಸನೇಬಲ್ ಪ್ರಾಫಿಟ್ ಇಟ್ಕೊಂಡು ಮಾರಾಟ ಮಾಡ್ತಾರೆ. ಅರ್ಥ ಆಗ್ತಿದೆ? ಒಂದು ಬಿಸ್ಕೆಟ್ ಇದೆ, ಕಂಪ್ನಿಲಿ ಪ್ರೊಡಕ್ಷನ್ ಆಗೋದು 2 ರೂಪಾಯಿ 3 ರೂಪಾಯಿ, ಅದು ಮಾರಾಟ ಮಾಡ್ತಾರೆ 5 ರೂಪಾಯಿ. ಸೊ ಅವ್ರಿಗೆ ರೀಸನೇಬಲ್ ಪ್ರಾಫಿಟ್ ಎಷ್ಟು ಸಿಕ್ತು? 2 ರೂಪಾಯಿ 3 ರೂಪಾಯಿ ಅಥವಾ 50 ಪೈಸೆ ಇರುತ್ತೆ, ಅವ್ರದ್ದು 10 ಪೈಸೆ ಇರುತ್ತೆ. ಸೊ ಅವ್ರದೇ ಆದ ಪ್ರಾಡಕ್ಟ್ಗಳಿಗೆ ಅವ್ರದೇ ಆದ ರೀಸನೇಬಲ್ ಪ್ರಾಡಕ್ಟ್ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ರೀಸನೇಬಲ್ ಪ್ರಾಫಿಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಎವ್ರಿ ಬಿಸ್ನೆಸ್ ಎಂಟರ್ಪ್ರೈಸ್. ಎಲ್ಲರೂ ಅದೇ ಇಂಪಾರ್ಟೆಂಟ್, ರೀಸನೇಬಲ್ ಪ್ರಾಫಿಟ್. ಮುಂದೆ ಬರ್ಬೋದು. The whole business structure, the whole W-H-O-L-E, whole, H-O-L-E ಬರ್ತದೆ, W-H-O-L-E, whole, the whole business, whole ಅಂದ್ರೆ ಇಡೀ ಎಲ್ಲ business. The whole business structure is based upon the whole business structure is based upon the desire. Business structure is based upon the desire to earn profit. Desire to earn profit. Full stop. Earn profit. Full stop. Profit is the result of 2 factors. 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 Comma ಕೊಡ್ರಿ, next word ಕೊಡ್ರಿ. Namely revenue and expenses. Revenue and expenses. Namely revenue and expenses. Revenue and expenses. Stop. Continue. So for the measurement of profit or loss, measurement of profit or loss, comma, these 2 factors are matched. These two factors are matched or compared and resultant
balance is taken as net profit or net loss. Balance is taken as the net profit or the net loss. Balance is taken as the net profit or net loss. ಆಯ್ತಾ? ಮ್ಯಾಚಿಂಗ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ವಿ, ಮ್ಯಾಚ್ ಮಾಡ್ತಾ ಇದ್ವಿ. ಯಾವುದಕ್ಕೆ ಮ್ಯಾಚ್ ಮಾಡ್ತಾ ಇದೀವಿ? ಎಕ್ಸ್ಪೆನ್ಸಸ್ ಗಳಿಗೆ ಮತ್ತು ಇನ್ಕಮ್ ಗಳಿಗೆ. ಈಗ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಒಬ್ಬ ರೈತ ಇದ್ದಾನೆ, ಫಾರ್ಮರ್. ಅವನು ಒಂದು 2 ಎಕರೆ ಹೊಲ ಇದೆ. ಎಷ್ಟು? 2 ಎಕರ್. ಅವನು ಜೋಳನ ಬೆಳೀತಿದ್ದಾನೆ. ಜೋಳ ವೀಟ್, ಗೋಧಿನ ಬೆಳೀತಾರೆ ಅಂತ ತಿಳ್ಕೊಳ್ಳೋಣ. ವೀಟ್ ಬೆಳೀತಾರೆ, 2 ಎಕರೆದಲ್ಲಿ ವೀಟ್ ಬೆಳೀತಾರೆ. ಸೊ ವೀಟ್ ಬೆಳಿಬೇಕಾದ್ರೆ ಅವ್ನಿಗೆ ಏನೇನು ಬೇಕು? ಏನೇನು ಬೇಕು? ಸೀಡ್ಸ್ ಬೇಕು, ಕೆಮಿಕಲ್ಸ್ ಬೇಕು, ಯೂರಿಯಾ ಬೇಕು, ವಾಟರ್ ಬೇಕು. ವಾಟರ್ಗೆ ಹಾಕಬೇಕಾದ್ರೆ ವಾಟರ್ ಪ್ಲಸ್ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಪ್ಲಸ್ ಎಲೆಕ್ಟ್ರಿಸಿಟಿ. ವರ್ಕರ್ಸ್ ಬೇಕು, ಬೇಕಾದ್ರೆ ವರ್ಕರ್ಸ್. ಟ್ರ್ಯಾಕ್ಟರ್ ಬೇಕು. ತಿಳ್ಕೋಣ. ಸೀಡ್ಸ್ ಒಂದು ಎಷ್ಟಾಗಿದೆಪ್ಪ ಅಂದ್ರೆ ಒಂದು 2 ಎಕರೆ, 1 ಎಕರೆಗೆ 5,000 ತಗೋಣ, 2 ಎಕರೆಗೆ 10,000 ರೂಪಾಯಿ ಸೀಡ್ಸ್ ಆಗಿದೆ. ಎಕ್ಸ್ಪೆನ್ಸಸ್ ಇದೆ, ಇವೆಲ್ಲ ಏನೇ ಎಕ್ಸ್ಪೆನ್ಸಸ್. 2 ಎಕರೆ ಹೊಲ, 2 ಎಕರೆ ಹೊಲದಲ್ಲಿ ಗೋಧಿನ ಬೆಳೀತಾರೆ. ಗೋಧಿಗೆ ಬೇಕು, ಸೀಡ್ಸ್ ಬೇಕು. ಸೀಡ್ಸ್ ಅಂದ್ರೆ ಕಾಳುಗಳು. ಆಮೇಲೆ ಇದಕ್ಕೂ ಕೆಮಿಕಲ್ಸ್ ಒಂದು 15,000 ತಗೋಣ. ಯೂರಿಯಾ ಒಂದು 20,000 ತಗೋಣ. ಟೋಟಲ್ ಮಾಡಿದ್ರೆ 20,000. ಆಮೇಲೆ ಎಲೆಕ್ಟ್ರಿಸಿಟಿ ಒಂದು 5,000 ತಗೋಣ. ವರ್ಕರ್ಸ್ 30,000 ರೂಪಾಯಿ ತಗೋಣ. ಟ್ರ್ಯಾಕ್ಟರ್ ಒಂದು 15,000 ತಗೋಣ. ಎಲ್ಲ ಟೋಟಲ್ ಮಾಡಿ ಎಷ್ಟು ಬರುತ್ತೆ? 95,000 ಅಮೌಂಟ್ ಏನಿದೆ ಖರ್ಚಾಗಿದೆ, ಎಕ್ಸ್ಪೆನ್ಸ್ ಆಗಿದೆ. ಇನ್ನ ಅದೆಲ್ಲ ಬೆಳೆನ ಬೆಳೆದು ನೀರು ಹಾಯಿಸಿ ಅದನ್ನ ಕಟಾವು ಮಾಡಿ ಒಂದು ಚೀಲಕ್ಕೆ ಹಾಕಿಟ್ಟಿದ್ದಾರೆ. ಏನೇನು ಮಾರಾಟ ಮಾಡೋದಿದೆ? ಏನು ಮಾಡೋದಿದೆ? ಸೇಲ್ಸ್. ಸೇಲ್ಸ್ ಅಂದ್ರೆ ಏನದು? ಆದಾಯ. ಸೇಲ್ಸ್ ಅಂದ್ರೆ ಮಾರಾಟ. ಮಾರಾಟ ಮಾಡಿದ ತಕ್ಷಣ ಆದಾಯ ಆಗುತ್ತೆ. ಸೇಲ್ಸ್ ಮಾಡಿದ ತಕ್ಷಣ ಆದಾಯ ಹೆಂಗಾಗುತ್ತೆ ನೋಡಿ. ಸೇಲ್ಸ್ ಮಾಡಿದ್ವಿ 2,50,000 ರೂಪಾಯಿ ನಾವು ಮಾರಾಟ ಮಾಡಿದ್ವಿ. ಹಾಗಾದ್ರೆ ನನ್ನ ಕ್ವಶನ್, ಈ 2,50,000 ನಮ್ಗೆ ಇನ್ಕಮ್ ಆಗಲ್ಲ? 2,50,000 ನಮ್ಗೆ ಇನ್ಕಮ್ ಆಗುತ್ತಾ? ಅದ್ರಲ್ಲಿ ಮೈನಸ್ ಮಾಡ್ತಾರೆ. ಎಷ್ಟು ಮೈನಸ್ ಮಾಡ್ತಾರೆ? 95,000 ಮೈನಸ್ ಮಾಡ್ತಾರೆ. 95,000 ಅನ್ನ ನಾವು ಮಾಡ್ತೀವಿ ಮೈನಸ್ ಮಾಡಿ. ಉಳಿದಷ್ಟು 1,55,000 ಅಮೌಂಟ್ ಬಂತು. ಇದು ನಮ್ದು ನೆಟ್ ಪ್ರಾಫಿಟ್. ಅರ್ಥ ಆಗ್ತಿದೆಯಾ? ನಾವು ಯಾವ್ದಕ್ಕೆ ಮ್ಯಾಚ್ ಮಾಡಿದ್ವಿ? ಸೇಲ್ಸ್ ಅಲ್ಲಿ ಏನ್ ಮಾಡಿದ್ವಿಪ್ಪ ಅಂದ್ರೆ ಎಕ್ಸ್ಪೆನ್ಸಸ್ ಗಳನ್ನ ಮೈನಸ್ ಮಾಡಿದ್ವಿ. ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ಏನಾಗುತ್ತೆ? ನಾವೇನ್ ಬರುತ್ತೆ? ನೆಟ್ ಪ್ರಾಫಿಟ್ ಬರುತ್ತೆ. ಅದನ್ನ ಗೂಗಲ್ ಕೂಡ ಅದನ್ನ ಹೇಳಿದ್ದಾರೆ ನೋಡಿ. ಓದಿ ಹೇಳ್ತೀನಿ ನೋಡಿ ಮುಂದೆ. Reasonable profit is the main objective. Reasonable profit ಬಗ್ಗೆ ಹೇಳಿದೀನಿ. ಅದಾಗಿದ ತಕ್ಷಣ to whole business structure is based upon the desired earn profit. ಇದೆಲ್ಲ ಎದಕ್ಕೆ ಮಾಡ್ತಾರಪ್ಪ ಅಂದ್ರೆ ಇದು ಬಿಸ್ನೆಸ್ ಅಂತ ತಿಳ್ಕೊಳ್ಳಿ. ನಾವು ರೈಟ್ ಬಗ್ಗೆ ಹೇಳಿದ್ವಿ. ಬಿಸ್ನೆಸ್ ಹಿಂಗಾಗುತ್ತೆ. ಬಿಸ್ನೆಸ್ ಏನ್ ಮಾಡ್ತಾರೆ ಅಂದ್ರೆ ಪ್ರಾಫಿಟ್ ಗೋಸ್ಕರ ದುಡಿತಿರ್ತಾರೆ. ಮುಂದೆ ಪ್ರಾಫಿಟ್ is the result of 2 factor, namely 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಇರುತ್ತೆ. ನೇಮ್ಲಿ ಏನಪ್ಪಾ ಅಂದ್ರೆ ರೆವೆನ್ಯೂ. ರೆವೆನ್ಯೂ ಅಂದ್ರೆ ಆದಾಯ, ಇನ್ನೊಂದು ಎಕ್ಸ್ಪೆನ್ಸಸ್. ಸೊ ಫಾರ್ ದಿ ಮೆಜರ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್, ಈ ಮೆಜರ್ಮೆಂಟ್ ಮಾಡ್ತೀವಿ ಪ್ರಾಫಿಟ್ ಮತ್ತು ಲಾಸ್ ಗೆ ಮೆಜರ್ ಮಾಡಬೇಕಾದ್ರೆ ಈ 2 ಫ್ಯಾಕ್ಟರ್ಸ್ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್. ಆರ್ ಮ್ಯಾಚ್ ಆರ್ ಕಂಪೇರ್ ಟು ರಿಸಲ್ಟೆಂಟ್ ಬ್ಯಾಲೆನ್ಸಸ್ ಟೇಕನ್ ಇಸ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಇದು ಎರಡಕ್ಕೂ ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಮಾಡಿ ಮೈನಸ್ ಮಾಡ್ತಾರೆ. ಮೈನಸ್ ಮಾಡಿದಾಗ ಬರುವಂತ ಆನ್ಸರ್ ಏನಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ನಿಮ್ಮ ಹತ್ರ 20,000 ಇದೆ. ಎಷ್ಟು? 20,000. ಇಲ್ಲಿ ಬೆಳಗಾವಿ ಇದೆ. 20,000 ಇದೆ. ಈ ಬೆಳಗಾವಿಯಿಂದ ಬೆಂಗಳೂರು ಹೋಗಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದಾಜು ಹೇಳಿ ಸರ್. ಟ್ರೈನ್ಗೆ ಹೋದ್ರೆ 1,000, ಹೋಗಕ್ಕೆ ಬರಕ್ಕೆ 1,000 ಆಗುತ್ತೆ. ಊಟಕ್ಕೆ ಹೋಗಕ್ಕೆ 2,000 ಆಗುತ್ತೆ. ಆಮೇಲೆ ಅಲ್ಲಿಂದ ಒಂದು 5,000 ಖರ್ಚಾಗುತ್ತೆ. 15,000 ರೂಪಾಯಿ ಉಳಿಬಹುದು ಸರ್. ಇನ್ಕಮ್ ಎಷ್ಟಿದೆ ಮಾತ್ರ? 20,000. ಎಕ್ಸ್ಪೆನ್ಸ್ ಎಷ್ಟಾಯ್ತು? 5,000. ಯಾವುದು? ಟ್ರೈನ್ ಮುಖಾಂತರ ಹೋಗೋದು ಸರ್. ಅದೇ ನಾವು ಏರೋಪ್ಲೇನ್ ಮುಖಾಂತರ ಹೋಗ್ತೀವಿ ಅಂದ್ರೆ ಹೋಗಕ್ಕೆ 5,000, ಬರಕ್ಕೆ 5,000, 10,000
ಅಲ್ಲಿ ಊಟಕ್ಕೆ ಒಂದು 5,000, ಇರಕ್ಕೆ ಒಂದು 5,000, 5,000 ಎಲ್ಲ ಊಟದ ಎಲ್ಲ ಒಂದು 5,000 ಹೋಗುತ್ತೆ. ಎಷ್ಟು ಉಳಿತಾಗುತ್ತೆ? 5,000. ಈ ಥರ ಲೆಕ್ಕಾಚಾರ ಮಾಡ್ತೀವಿ. ಎಕ್ಸ್ಪೆನ್ಸಸ್ ಇನ್ಕಮ್ ಅನ್ನ ಮ್ಯಾಚ್ ಮಾಡೋದು, ಎಕ್ಸ್ಪೆನ್ಸಿವ್ ಇನ್ಕಮ್ ಅನ್ನ ಮ್ಯಾಚ್ ಮಾಡೋದು, ಮೈನಸ್ ಮಾಡೋದು, ಬಂದಂತ ಅಮೌಂಟ್ ಏನಂತ ಕರಿತೀವಿ? ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಸರ್ ಲಾಸ್ ಯಾವಾಗ ಆಗುತ್ತೆ? ಈಗ 95,000 ರೂಪಾಯಿ ಏನಾಗಿದೆ? ಇಷ್ಟೆಲ್ಲ ಖರ್ಚಾಗಿದೆ, ಬೆಳೆ ಸರಿಗ್ ಬರ್ಲಿಲ್ಲ. ಎಷ್ಟಾಯ್ತು? ಬರೇ 50,000 ರೂಪಾಯಿ. 50,000 ರೂಪಾಯಿ ಬರೇ ಅಷ್ಟೇ ಅಮೌಂಟ್ ಮಾರಾಟ ಆದಾಯ ಬಂತು. ಹಾಗಾದ್ರೆ 50,000ಕ್ಕಿಂತ ಹೆಚ್ಚಿಗೆ ಖರ್ಚಿದೆ, ಹೌದಾ? ಎಷ್ಟು ಲಾಸ್ ಆಯ್ತು? 45,000 ರೂಪಾಯಿ ಲಾಸ್ ಆಯ್ತು. ಇದಕ್ಕೆ ಏನಂತ ಕರಿತೀವಿ? ಲಾಸ್ ಕೂಡ ಆಗುತ್ತಾ? ಹಾಗಾದ್ರೆ ಲಾಸ್ ಯಾಕೆ ಆಗುತ್ತೆ? ಬೆಳೆ ಬಗ್ಗೆ ಹೇಳ್ತೀನಿ, ನಾನು ಕಂಪ್ನಿ ಬಗ್ಗೆ ಈಗ ಲಾಸ್ ಯಾಕಾಗುತ್ತೆ? ಫೈರ್ ಅಂದ್ರೆ ಬೆಂಕಿ ಹತ್ಬೋದು, ಅರ್ಥ ಆಗ್ತಿದ್ಯಾ? ರೇಟ್ ಇಲ್ಲದೆ ಇರೋದು. ರೇಟ್ ಅಂದ್ರೆ ನಾವು ತಯಾರು ಮಾಡಿದ ವಸ್ತು ಮಾರಾಟ ಮಾಡೋದಾದ್ರೆ ರೇಟ್ ಇಲ್ಲದೆ ಇರೋದು. ಇನ್ನೊಂದು ಭೂಕುಸಿತ ಅಂತಾರಲ್ಲ, ಏನಂತ ಹೇಳಿದ್ವಿ? ಅರ್ಥಕ್ವಿಕ್ ಆದಾಗ ಏನಾಗುತ್ತೆ? ಬಿಲ್ಡಿಂಗ್ ಎಲ್ಲ ಬಿಟ್ಬಿಡುತ್ತೆ. ಇನ್ನೊಂದು ಆಗ್ಬೋದು ಕಳ್ತನ, ಏನಂತೀವಿ? ಕಳ್ತನ ಇಂಗ್ಲಿಷ್ ಏನಂತೀವಿ? ಅದಕ್ಕೆ ಕಳ್ತನ ಆಗುತ್ತೆ. ಈ ತರ ಎಲ್ಲ ಏನಾಗುತ್ತೆ ಅಂದ್ರೆ ಲಾಸಸ್ ಆಗ್ತವೆ. ಇವೆಲ್ಲ ಲಾಸ್ಗೆ ಸಂಬಂಧಪಟ್ಟ ರೀಸನ್. ಇನ್ನೊಂದು ಆಗ್ಬೋದು, ಆ ಬಿಲ್ಡಿಂಗು ಮಳೆ ಸಮೀಪ ಬರುತ್ತೆ, ಫ್ಲಡ್ ಬರುತ್ತೆ, ಸಮುದ್ರ ಸಮೀಪ ಸುನಾಮಿ ಬರುತ್ತೆ. ಈ ಕಾರಣ ಏನಾಗುತ್ತೆ? ಎಲ್ಲ ಲಾಸ್ ಆಗಿ ಹೋಗ್ತಾರೆ. ಇದಕ್ಕೆ ಹೇಳ್ತೀವಿ ಮ್ಯಾಚಿಂಗ್ ಕಾನ್ಸೆಪ್ಟ್. ಸಿಂಪಲ್ ಮ್ಯಾಚ್ ಮಾಡೋದು. ಯಾವುದಕ್ಕೆ? ಎಕ್ಸ್ಪೆನ್ಸಸ್ ಅಂಡ್ ರೆವಿನ್ಯೂ ಮ್ಯಾಚ್ ಮಾಡೋದು. ಬಂದಂತ ನೆಟ್ ಪ್ರಾಫಿಟ್ ಮತ್ತು ನೆಟ್ ಲಾಸ್ ಫೈಂಡ್ ಔಟ್ ಇಷ್ಟೇ ಇರುತ್ತೆ. ಸಿಂಪಲ್. ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ನಂಬರ್ 10 ಹೋಗ್ತಾ ಇದ್ದೀನಿ. 9 ಆಮೇಲೆ ನಂಬರ್ 10 ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್. ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ಇದು ಮ್ಯಾಚಿಂಗ್ ಮಾಡೋದು ಗೊತ್ತಾಯ್ತಲ್ಲ? ಇನ್ನೊಂದು ಮ್ಯಾಚಿಂಗ್ ನೆನಪು ಬಂತು. ಮ್ಯಾಚಿಂಗ್ ಎಲ್ಲ ಗೊತ್ತಿರುತ್ತೆ. ಏನು ನೋಡೋಕೆ ಹೋಗಿರ್ತೀರಿಲ್ಲ? ಹೆಣ್ಣು ನೋಡೋಕೆ ನೀವು ಹೋಗಿರ್ತೀರ ಅಥವಾ ಹೆಣ್ಣು ನೀವು ನೋಡೋಕೆ ಬಂದಿರ್ಬೋದು. ಅವಾಗ ಮ್ಯಾಚ್ ಮಾಡ್ತಾರೆ, ಹೈಟ್ ಕರೆಕ್ಟ್ ಆಗಿಲ್ಲ, ಹೇಳಿಲ್ಲ. ಆಮೇಲೆ ಇನ್ನೊಂದು ಮ್ಯಾಚ್ ಮಾಡ್ತಾರೆ, ಕುಂಡಲಿ ಅಂತ ಕರೀತಾರೆ. ಕುಂಡಲಿಗಳನ್ನ ಮ್ಯಾಚ್ ಮಾಡ್ತಾರೆ ಕರೆಕ್ಟ್ ಆಯ್ತು ಹೋಗಿಲ್ಲ, ಅದು ನನಗೆ ಗೊತ್ತಿಲ್ಲ, ಬಾಕಿದು ಮ್ಯಾಚ್ ಮಾಡಿ ನೋಡ್ತಾರೆ, ಲೆಕ್ಕಾಚಾರ ಮಾಡ್ತಾರೆ. ಆಗೈತೆ ಕರೆಕ್ಟ್ ಆಗೈತೆ, ಮದುವೆ ಮಾಡ್ಬೋದು ಅಂತಾರೆ. ಮದುವೆ ಮಾಡೋದು ಇಲ್ಲ ಮ್ಯಾಚ್ ಆಗುತ್ತೆ, ಮದುವೆ ಮಾಡೋದು ತಿಂಗಳಲ್ಲಿ ಮಾಡ್ತೀವಿ, ಡಿವೋರ್ಸ್ ಆಗುತ್ತೆ. ಎಷ್ಟೋ ಕೇಸಸ್ ಮಾಡಿರ್ತಾರೆ. ಅದ್ರ ಬಗ್ಗೆ ಎಲ್ಲ ನಂಬಲ್ಲ, ನಮ್ಮ ಮನಸ್ಸಲ್ಲಿ ಇದ್ರೆ ಸಾಕು. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ರೆ ಯಾವ್ದು ಅಂದ್ರೆ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್. ಮದುವೆ ಆಗಿದೆ, ಏನ್ ಸಾಕ್ಷಿ, ಯಾರು ಸಾಕ್ಷಿ ಇದ್ದಾರೆ? ಇವರೆಲ್ಲ ಬಂದಿದ್ರು ಸರ್ ನಮ್ಮ ಮದುವೆಗೆ, ಇವರೇ ಸಾಕ್ಷಿ. ಕೋರ್ಟ್ ನಂಬಲ್ಲ, ಬಾಯಿ ಮುಖಾಂತರ ಬಂದಲ್ಲ, ನಿಮ್ದು ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸಿ ಅಂತ. ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸಿ ಏನಾಗುತ್ತೆ? ಏನಿದು ಡಾಕ್ಯುಮೆಂಟ್. ಅರ್ಥ ಆಗ್ತಿಲ್ಲ? ಈಗ ಒಂದು ಅಂಗಡಿಗೆ ಹೋಗ್ತೀರಾ, ಅಂಗಡಿಗೆ ಹೋಗಿ ಏನ್ ಮಾಡ್ತಾರಪ್ಪ ಅಂದ್ರೆ 1,000 ರೂಪಾಯಿ ಕೊಟ್ಟು ಒಂದು ವಸ್ತು ತಗೋತೀರಾ. ತಗೊಂಡು ಮನೆಗೆ ಬರ್ತೀರಾ, ಮನೆಗೆ ಬರ್ಬೇಕಾದ್ರೆ ವಸ್ತು ಏನಾಗಿರುತ್ತೆ? ಹಾಳಾಗಿರುತ್ತೆ. ವಾಪಸ್ ಅದೇ ಅಂಗಡಿಗೆ ಹೋಗ್ತೀರಾ, ಸರ್ ನಿಮ್ಮ ಹತ್ರ ಅಂಗಡಿ ವಸ್ತು ಮಾಡಿದ್ವಿ, ಆ ವಸ್ತು ಹಾಳಾಗಿದೆ, ನಿಮ್ಮ ವಸ್ತು ತಗೋರಿ, ನಮ್ಮ ದುಡ್ಡನ್ನು ವಾಪಸ್ ಕೊಡಿ. ನೀನು ಯಾರನ್ನು ಗೊತ್ತಿಲ್ಲ, ಅವ್ನು ಹೇಳ್ತಾನೆ, ಯಾರೋ ಅಂಗಡಿ ಮಾಲೀಕ, ನೀನು ಯಾರು ಗೊತ್ತಿಲ್ಲ, ನೀನು ಯಾವಾಗ ಬಂದು ನಮ್ಗೆ ಗೊತ್ತಿಲ್ಲ. ಓಕೆ, ಅವಾಗ ನೀವು ಐಡಿಯಾ ಮಾಡ್ಬೇಕು. ಏನು ಐಡಿಯಾ ಮಾಡಬೇಕು? ನೀವು ವಸ್ತು ತಗೊಂಡೆ ಅಂದರೆ ನೀವು ಕೇಳಿ, ಬಿಲ್ ತಗೊಂಡಿದ್ರೆ ಆರಾಮಾಗಿ ಕೊಟ್ಟಿಲ್ಲ, ಬಿಲ್ ತಗೊಂಡಿಲ್ಲ ಅಂದ್ರೆ ಎವಿಡೆನ್ಸ್ ಏನಿದೆ ಅದ್ರ ಬಗ್ಗೆ. ಆಬ್ಜೆಕ್ಟಿವ್
ಎವಿಡೆನ್ಸ್ ಕಾನ್ಸೆಪ್ಟ್. ಟ್ರಾನ್ಸಾಕ್ಷನ್ ಮಾಡಿದ್ರೆ ಎವಿಡೆನ್ಸ್ ಬೇಕು. ಆ ಎವಿಡೆನ್ಸ್ಗಳನ್ನ ಇವರು ನಾನು ಕ್ಲಾಸಲ್ಲಿ ಹೇಳಿದೆ. ಕಾನ್ಸೆಪ್ಟ್ ನಂಬರ್ 10 ಇದೆ. ಈ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ರೆ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಏನು ಹೇಳುತ್ತೆ ನೋಡೋಣ. ಬರ್ಕೊಳ್ಳಿ. ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ is objective evidence concept means that all accounting entries should be evidence. All accounting entries should be evidence and supported by source documents. So you RCS source document source documents for business documents. Source documents or business documents. Source documents or business documents such as invoices. Receipts. Invoices, receipts, vouchers, or bills. This is and no transaction should be recorded. No transaction should be recorded in the books of account. No transaction should be recorded in the books of accounts. No transaction should be recorded in the books of accounts without such documentary evidence. ನೋಡಿ, ನಾನು ಹೇಳ್ತಾ ಇರೋದು ಅಕೌಂಟಿಂಗ್ ಕಾನ್ಸೆಪ್ಟ್ ನಂಬರ್ 10 ಮಾಡಿ 10 ಈ ಅದೇ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದರೆ ಅಕೌಂಟಿಂಗ್ ಅಂತ ನೀವು ಬರೀಬೇಕಾದ್ರೆ ನಾಳೆ ನೀವು ಅಕೌಂಟೆಂಟ್ ಆಗಬೇಕಾದ್ರೆ ಈ ಪ್ರೆಸೆಂಟ್ ಫ್ರೆಶರ್ ಅಕೌಂಟೆಂಟ್ಗೆ ಎಷ್ಟಿದೆ ಪೇಮೆಂಟ್ ಗೊತ್ತಾ? ಪ್ರೆಸೆಂಟ್ ಫ್ರೆಶರ್ ಈಗ ನೀವು ಜಸ್ಟ್ ಎಂ.ಕಾಮ್ ಮತ್ತು ಬಿ.ಕಾಮ್ ಮುಗಿಸ್ಕೊಂಡು ಜಾಬ್ ಹೋಗಿರೋ ಕಂಪ್ನಿಗೆ ಅಕೌಂಟೆಂಟ್ ಆಗಲಿಲ್ಲ ಮಿನಿಮಮ್ 25 ರಿಂದ 30 ಸಾವಿರ ಪೇಮೆಂಟ್ ಕೊಡ್ತಾರೆ. ಎಷ್ಟು ನಿಮ್ಗೆ ಯಾವುದೇ ರೀತಿ ಗೌರ್ಮೆಂಟ್ ಜಾಬ್ ಆಗಲಿಲ್ಲ, ಜಾಬೇ ಸಿಗಲಿಲ್ಲ ಅಂದ್ರೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮಿನಿಮಮ್ 25 ರಿಂದ 30 ಬೆಂಗಳೂರು, ಮೈಸೂರು, ತುಮಕೂರು, ಹುಬ್ಳಿ ಧಾರವಾಡ ಇಷ್ಟು ಭಾಳ ಇಂಪಾರ್ಟೆಂಟ್ ಇರುವಂಥ ಕಂಪ್ನಿಗಳಿವೆ. ಈ ಕಂಪ್ನಿಗಳಲ್ಲಿ ಮಿನಿಮಮ್ ಎಷ್ಟು ಕೊಡ್ತಾರೆ? ಮಿನಿಮಮ್ ಹೋಗಿದ ತಕ್ಷಣ 25 ಸಾವಿರ ಕೊಡ್ತಾರೆ. 25 ಸ್ಟಾರ್ಟಿಂಗ್ ಹೋಗ್ತಾ 60, 20, 80 1 ಲಕ್ಷ ಕಂಪ್ನಿ, ದೊಡ್ಡ ಕಂಪ್ನಿ ಮಾಡಿ. ಸೊ ನೀವು ಅಂಥ ಕಂಪ್ನಿಗಳು ಮಾಡಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ನಿಮಗೆಲ್ಲ ಅಕೌಂಟಿಂಗ್ ಕಾನ್ಸೆಪ್ಟ್ಗಳ ಬಗ್ಗೆ ಗೊತ್ತಿರಬೇಕು. ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ರೂಲ್ ಏನಿದೆ, ನಮ್ಮ ರೂಲ್ ಪ್ರಕಾರ ನಾವು ಹೋಗ್ಬೇಕಂತ. ಸೊ ಈಗ ಯಾವ ರೂಲ್ ಬಗ್ಗೆ ಹೇಳ್ತಾ ಇದ್ದೀವಿ, ಇದು ರೂಲ್ ಇದ್ದಾನೆ, ಒಂದು ತತ್ವ ಇದ್ದಾನೆ. ಸೊ ಏನೇಳುತ್ತೆ ಆಬ್ಜೆಕ್ಟಿವ್ ಎವಿಡೆನ್ಸ್ ಕಾನ್ಸೆಪ್ಟ್ ಏನಿರುತ್ತೆ ಅಂದರೆ ನೀವು ಅಕೌಂಟೆಂಟ್ ಆಗಿದ್ದೀರಾ, ಅಕೌಂಟೆಂಟ್ ಪ್ರಾಬ್ಲಮ್ ಅಕೌಂಟಿಂಗ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಬೇಕಾದ್ರೆ ಮುಂದೆ ಬರುತ್ತೆ. ರೆಕಾರ್ಡ್ ಮಾಡೋದು ಹೇಳ್ಕೊಡ್ತೀನಿ. ರೆಕಾರ್ಡ್ ಮಾಡಬೇಕಾದ್ರೆ ಅವರು ನೀವೇನು ಮಾಡಬೇಕು, ಇನ್ವಾಯ್ಸ್ ಅನ್ನ ಮೇಂಟೈನ್ ಮಾಡಬೇಕು, ರಿಸಿಪ್ಟ್ಗಳನ್ನ ಮೇಂಟೈನ್ ಮಾಡಬೇಕು, ವೌಚರ್ಗಳನ್ನ ಮೇಂಟೈನ್ ಮಾಡಬೇಕು, ಬಿಲ್ಸ್ ಯಾರು ಅಕೌಂಟೆಂಟ್ ಇರ್ತಾರಲ್ಲ ಅವರು ಅದು ನೋಡಿ ಟ್ರಾನ್ಸಾಕ್ಷನ್ ರೆಕಾರ್ಡ್. ವಿತೌಟ್ ಡಾಕ್ಯುಮೆಂಟ್ಸ್ ಕೆನಾಟ್ ರೆಕಾರ್ಡ್ ದಿ ಟ್ರಾನ್ಸಾಕ್ಷನ್. ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡುವಂಗಿಲ್ಲ. ಇದು ರೂಲ್ ಹೇಳುತ್ತೆ. ಯಾವ ರೂಲು? ಆಬ್ಜೆಕ್ಟಿವ್ ಎವಿಡೆನ್ಸ್ ಏನಾಗುತ್ತೆ? ಎವಿಡೆನ್ಸ್ ಇಲ್ಲದೆ, ಡಾಕ್ಯುಮೆಂಟ್ಸ್ ಇಲ್ಲದೆ, ವೌಚರ್ಸ್ಗಳು ಇಲ್ಲದೆ ನೀವು ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ.
ರೆಕಾರ್ಡ್ಗಳು ಮಾಡ್ತಾರೆ, ಟ್ರಾನ್ಸಾಕ್ಷನ್ ಅಲ್ಲ ರೆಕಾರ್ಡ್ಗಳನ್ನು ಮಾಡಂಗಿಲ್ಲ. ಅರ್ಥ ಆಗ್ತಿದೆಯಾ? ತಿಳಿತಾ? ಇಷ್ಟೇ ಇಲ್ಲ. ಅಬ್ಜೆಕ್ಟಿವ್ ಬೇಸ್ ಕಾನ್ಸೆಪ್ಟ್ ಅಂದರೆ ಒಂದು ಡಾಕ್ಯುಮೆಂಟ್ ಇರಬೇಕು, ಡಾಕ್ಯುಮೆಂಟ್ ಪ್ರಕಾರ ಟ್ರಾನ್ಸಾಕ್ಷನ್ ಇರಬೇಕು, ಬುಕ್ಸ್ ಆಫ್ ಅಕೌಂಟ್ಸ್ ಇರಬೇಕು. ಹಾಗಾದ್ರೆ ಬುಕ್ಸ್ ಆಫ್ ಅಕೌಂಟ್ಸ್ ಯಾವ್ಯಾವ ಬರ್ತವೆ? ಜರ್ನಲ್, ಲೆಡ್ಜರ್, ಇದ್ರ ಬಗ್ಗೆ ಕೇಳ್ತಾರೆ ಕಂಪ್ನಿ ಇದ್ದಲ್ಲ. ಆಮೇಲೆ ಸಬ್ಸಿಡಿಯರಿ ಬುಕ್ಸ್ ಎಂತ ಬರ್ತಾರೆ? ಸಬ್ಸಿಡಿಯರಿ ಬುಕ್ ಅಂತ ಬರ್ತಾರೆ. ಸಬ್ಸಿಡಿ ಬುಕ್ ಎಷ್ಟು ಬರ್ತಾವೆ ಅಂದ್ರೆ 8 ಬರ್ತಾರೆ. ಹೇಳಿದಲ್ಲ, ಪರ್ಚೇಸು, ಸೇಲ್ಸು, ಪರ್ಚೇಸ್ ರಿಟರ್ನ್ಸು, ಸೇಲ್ಸ್ ರಿಟರ್ನ್ಸು, ಬಿಲ್ಸ್ ರಿಸೀವಲ್ ಬುಕ್, ಬಿಲ್ಸ್ ಪೇಬಲ್ ಬುಕ್, ಜರ್ನಲ್ ಅಕೌಂಟ್, ಇವೆಲ್ಲ 8 ಬುಕ್ಗಳು ಬರ್ತಾವೆ. ಇದನ್ನು ಮೇಂಟೈನ್ ಮಾಡಬಹುದು ಅಥವಾ ಕಂಪನಿ ಇದನ್ನು ಮೇಂಟೈನ್ ಮಾಡಬಹುದು. ಇದನ್ನು ಮೇಂಟೈನ್ ಮಾಡೋದು ಮೇಂಟೈನ್ ಮಾಡಲ್ಲ, ಇದು ಮೇಂಟೈನ್ ಮಾಡೋದು ಇದು ಮೇಂಟೈನ್. ಸೊ ಅದಕ್ಕೆ ನಾನು ಹೇಳ್ತೀನಿ. ಆಮೇಲೆ ಸಬ್ಸಿಡಿ ಬುಕ್, ಜರ್ನಲ್ ಆಯ್ತು, ಲೆಜರ್ ಆಯ್ತು. ನೆಕ್ಸ್ಟ್ ಯಾವ್ದು ಬರುತ್ತೆ? ಸಬ್ಸಿಡಿ ಬುಕ್ ಅಲ್ಲಿ ತಕ್ಷಣ ಬರುತ್ತೆ ರೆಕ್ಟಿಫೈಯಿಂಗ್ ಎರರ್ಸ್ ಬರುತ್ತೆ. ರೆಕ್ಟಿಫೈಯಿಂಗ್ ಎರರ್ಸ್ ಮುಂದೆ ಬರ್ತವೆ. ರೆಕ್ಟಿಫೈಯಿಂಗ್ ಎರರ್ಸ್. ಆಮೇಲೆ ನೆಕ್ಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಬರುತ್ತೆ. ಟ್ರಯಲ್ ಬ್ಯಾಲೆನ್ಸ್ ಬರುತ್ತೆ. ನೆಕ್ಸ್ಟ್ ಮೈಂಡ್ ಅಕೌಂಟ್ ಅಂತ ಬರುತ್ತೆ. ಇವೆಲ್ಲ ಏನಪ್ಪ ಅಂದರೆ ಇವೆಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಮಾಡ್ತಾರೆ. ಬುಕ್ಸ್ ಆಫ್ ಅಕೌಂಟ್ಸ್ ನಾವು ಏನು ಮಾಡ್ತಾರೆ? ಮಿನಿಮಮ್ ಅದೇಬೇಕು, ವೌಚರ್ಸ್ ಕೊಡಬೇಕು. ಒಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಏನು ಹೋಮ್ವರ್ಕ್ ಅಂದರೆ ಬರ್ಕೊಳ್ಳಿ. ಆಕ್ಚುಯಲ್ ಕಾನ್ಸೆಪ್ಟ್ ಮೀನಿಂಗ್ ಅನ್ನು ನೋಡ್ಕೊಳ್ಳೋದು. accrual concept meaning, accrual concept meaning, accrual concept meaning. ಇದ್ರ ಬಗ್ಗೆ ನಿಮಗೆ ಒಂದು ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ, ನಾಳೆ ಬರ್ತಾರೆ. ಇದನ್ನ ಬರ್ಕೊಂಡು ಇದನ್ನ ಎಕ್ಸ್ಪ್ಲೈನ್ ಮಾಡೋದು. ಇದೇನು ಹೇಳುತ್ತೆ ಇದ್ರ ಬಗ್ಗೆ, ಬಾಕಿ ಬಗ್ಗೆ ನಾನು ಹೇಳಿದ್ದೀನಿ. ಈ accrual concept ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ನೆಟ್ಟಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಯಾರು ಹೇಳಿದ್ರೆ ಕೇಳಿ ಒಂದು ಕಾನ್ಸೆಪ್ಟ್ ಮಾಡಿ. ನೀವು ಕೂಡ ಗಮನಿಸ್ತಾ ನೀವು ಕೂಡ ಅದ್ರ ಬಗ್ಗೆ ತಿಳ್ಕೊಬೇಕು. ಅದ್ರ ಬಗ್ಗೆ ನಾನು ಹೇಳೋದು. ಓಕೆ, ಸೊ ಇಲ್ಲಿಗೆ ಏನಾಗ್ತಪ್ಪ ಅಂದರೆ ಡೈಲಿ ಬೇಸ್ ಆಫ್ ಅಕೌಂಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಎಲ್ಲ ಕ್ಲೋಸ್ ಆಗುತ್ತೆ. ಒಂದ್ಸರಿ ಎಲ್ಲರೂ ಹೇಳಿ. ಫಸ್ಟ್ ಕಾನ್ಸೆಪ್ಟ್ ಯಾವುದೇ ಕ್ಲೋಸ್ ಮಾಡಿ ಎಲ್ಲ ಕ್ಲೋಸ್ ಮಾಡಬೇಕು. ನಂಬರ್ 1 ಜೋಶ್ ಹೇಳಿ. ನಂಬರ್ 2 ಅಕೌಂಟಿಂಗ್ ಕನ್ವೆನ್ಷನ್ ಇದೆ, ಅಕೌಂಟಿಂಗ್ ಸಿಸ್ಟಮ್ ಇದೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದೆ. ಇವು ಮೂರು ಹೇಳ್ತಾರೆ. ಇಷ್ಟು ಕ್ಲಾಸ್ ಕ್ಲೋಸ್ ಮಾಡ್ತಾರೆ. ಮತ್ತೆ ಭೇಟಿಯಾಗೋಣ ಮುಂದಿನ ಕ್ಲಾಸ್.